ಆ ಮೃಗವನ್ನು ಹಿಂಬಾಲಿಸಿ ಹೋದಾಗ ಬಹುದೂರ ನನ್ನನ್ನು ಸೆಳೆದೊಯ್ದು ಹಾ ಲಕ್ಷ್ಮಣ ಹಾ ಸೀತಾ ಎಂದು ಚೀರುತ್ತಾ ಪ್ರಾಣವನ್ನು ಬಿಟ್ಟಿತಲ್ಲ. ಈ ಧ್ವನಿ ಏನಾದರೂ ಪರ್ಣಶಾಲೆಗೆ ಕೇಳಿದ್ದರೆ ಅಲ್ಲಿ ಏನು ಅನಾಹುತವಾಗಿರುವುದೋ ಕಾಣೆನಲ್ಲ. ಇದೋ ಲಕ್ಷ್ಮಣನು. ಸಹೋದರ, ಅಣ್ಣ, ಜಾನಕಿಯನ್ನೋರ್ವಳನ್ನೇ ಬಿಟ್ಟು ಬರಬಾರದೆಂದು ನಾನು ಹೇಳಿರಲಿಲ್ಲವೇ? ಅಣ್ಣ, ಹಾ ಲಕ್ಷ್ಮಣ ಆ ಸೀತಾ ಎಂಬ ನಿಮ್ಮ ಧ್ವನಿಯನ್ನು ಕೇಳಿ ಮಾತೆಯವರು ಅತ್ಯಂತ ಕರ್ಣ ಕಠೋರ ನುಡಿಗಳಿಂದ ನಿಂದಿಸಿ ನನ್ನನ್ನು ಕಳುಹಿಸಿದರಣ್ಣ. ವಿಧಿ ಇಲ್ಲದೆ ಬರಬೇಕಾಯಿತು. ಆಘಾತವಾಯಿತು ಲಕ್ಷ್ಮಣ, ಆಘಾತವಾಯಿತು. ನಡೆ, ಪರ್ಣಶಾಲೆಗೆ ಹೋಗಿ. ಜಾನಕಿ, ಮಾತಾ, ಸೀತಾ, ಅಮ್ಮ. ಸಹೋದರ, ಅಣ್ಣ, ಜಾನಕಿಯು ಇಲ್ಲೆಲ್ಲೂ ಕಾಣುತ್ತಿಲ್ಲ. ಗೋದಾವರಿ ತೀರದಲ್ಲಿರುವಳೇನೋ, ಹೋಗಿ ನೋಡು. ಹಾಗೆ ಆಗಲಿ ಅಣ್ಣ. ಅಮ್ಮ, ಧರಣಿ ಜಾತೆ ಮಾತೆ ಸೀತೆಯು ಕಾಣದಾದಳೆ ರಾಮ ಕಾಣದಾದಳೆ. ಅಮ್ಮ, ಅಮ್ಮ ನಿಮ್ಮ ವಿರಹವನ್ನು ಅಮ್ಮ ನಿಮ್ಮ ವಿರಹವನ್ನು ಸಹಿಸಬಲ್ಲನೆ ರಾಮಚಂದ್ರನು. ಸಹಿಸಬಲ್ಲನೆ ರಾಮಚಂದ್ರನು. ಸಹಿಸಬಲ್ಲನೆ ರಾಮಚಂದ್ರನು. ಸಹಿಸಬಲ್ಲನೆ ರಾಮಚಂದ್ರನು. ಧರಣಿ ಜಾತೆ ಮಾತೆ ಸೀತೆಯು ಕಾಣದಾದಳೆ ರಾಮ ಕಾಣದಾದಳೆ. ಅಮ್ಮ, ಕಾಂಚನ ಮೃಗವ ಬಯಸಿದೆಯೇಕೆ ಅಮ್ಮ? ಅಮ್ಮ, 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 ಅಮ್ಮ. ಕಾಂಚನ ಮೃಗವ ಬಯಸಿದೆಯೇಕೆ ಏನ ಪೇಳಲಿ ರಾಮಚಂದ್ರಗೆ? ಏನ ಪೇಳಲಿ ರಾಮಚಂದ್ರಗೆ? ಮತ್ತೆಗೆ ಮುಖವ ತೋರಿಸಲಿ. ಮತ್ತೆಗೆ ಮುಖವ ತೋರಿಸಲಿ. ಧರಣಿ ಜಾತೆ ಮಾತೆ ಸೀತೆಯು ಕಾಣದಾದಳೆ ಅಮ್ಮ. ಕಾಣದಾದಳೆ. ಅಮ್ಮ, ಗೋದಾವರಿ ಪ್ರಾಂತ್ಯದಲ್ಲೂ ವನ ಪ್ರದೇಶದಲ್ಲಿ ಎಲ್ಲ ಕಡೆಯೂ ಹುಡುಕಿದ್ದಾಯಿತು. ಮಾತೆಯವರ ಸುಳಿವೆ ಕಾಣುತ್ತಿಲ್ಲ. ಅಣ್ಣನಾದರೋ ಮಾತೆಯವರ ವಿರಹದಿಂದ ಜರ್ಜರಿತನಾಗಿರುವುದು.
ನಾನೆಂತಹ ಕಾರ್ಯವನ್ನು ಮಾಡಿದೆ? ಮಾತೆಯವರ ಕರ್ಣ ಕಠೋರವಾದ ಮಾತುಗಳನ್ನು ಕೇಳಿ ನಾನು ದುಡುಕಬಾರದಿತ್ತು. ನಾನು ಎಂತಹ ಕಾರ್ಯವನ್ನು ಮಾಡಿಬಿಟ್ಟೆ. ಇರ್ಲಿ, ಇಂತಹ ಸಮಯದಲ್ಲಿ ನಮ್ಮಣ್ಣನಿಗೆ ಧೈರ್ಯ ತುಂಬಿ ಸಮಾಧಾನಕರವಾಗಿ ಅತ್ತಿಯವರನ್ನು ಹುಡುಕಿ ಅಣ್ಣನನ್ನು ಸಂತೈಸುವೆನು. ವೈದೇಹಿ, ಗೋದಾವರಿ ದೇವಿ ಮೌನವಾಂತಿ ವೈದೇಹಿ ಏನಾದಳೋ ವೈದೇಹಿ ಏನಾದಳೋ ಜಾನಕಿ, ಮನೋಹರೇ, ಗೋದಾವರಿ ದೇವಿ ಮೌನವಾಂತಿ ವೈದೇಹಿ ಏನಾದಳೋ ವೈದೇಹಿ ಏನಾದಳೋ ಜಾನಕಿ, ಎಲ್ಲಿರುವೆ ಮನೋಹರೇ? ಮಾಮರದ ಮರೆಯಲ್ಲಿ ಕುಳಿತಿರುವ ಕೋಗಿಲೆ ವೈದೇಹಿ, ಮಾಮರದ ಮರೆಯಲ್ಲಿ ಕುಳಿತಿರುವ ಕೋಗಿಲೆ ನಿನ್ನ ಧ್ವನಿಗೆ ತನ್ನ ಸ್ವರವನ್ನು ಸೇರಿಸುತ್ತ ಸೀತಾ, ನಿನ್ನ ಧ್ವನಿಗೆ ತನ್ನ ಸ್ವರವನ್ನು ಸೇರಿಸುತ್ತ ಪ್ರೇಮಗಾನದ ಸುಧೆಯ ಹಾಡಿದವಳು ಮನೋಹರೇ, ಪ್ರೇಮಗಾನದ ಸುಧೆಯ ಹಾಡಿದವಳು ಗೋದಾವರಿ ದೇವಿ ಮೌನವಾಂತಿ ವೈದೇಹಿ ಏನಾದಳೋ ವೈದೇಹಿ ಏನಾದಳೋ ಜಾನಕಿ, ಮಸಣ ಮೌನದಿ ಸುಳಿವ ವಿಪಿನವಾಸಿಗಳೇ ನೀವು ಮಸಣ ಮೌನದಿ ಸುಳಿವ ವಿಪಿನವಾಸಿಗಳೇ ನೀವು ಧರಣಿ ಜಾತೆಯ ಕಾಣಿರಾ ಸೀತಾ, 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 ಜಾನಕಿ, ವೈದೇಹಿ, ನೇಸರನೆ ನೀನೇಕೆ
ಮೋಡ ಮರೆ ಮಾಡಿರು ವೈದೇಹಿ ನೇಸರನೆ ನೀನೇಕೆ ಮೋಡ ಮರೆ ಮಾಡಿರು ಸೀತೆ ಇರಿವ ಸುಳಿವ ತೋರೆಯ ಜಾನಕಿ ಎಲ್ಲಿ ಮರೆಯಾದೆ ಮನೋಹರೇ? ನಾನು ಎಷ್ಟು ವಿಧವಾಗಿ ಹೇಳಿದರೂ ಕೇಳದೆ ಆ ಮಾಯಾಮೃಗವನ್ನು ಬಯಸಿ ನೀನು ವಿಪತ್ತಿಗೊಳಗಾಗದೆ ನಮ್ಮನ್ನು ಸಂಕಟಕ್ಕೆ ಗುರಿ ಮಾಡಿದೆಯಲ್ಲ. ಈ ಘೋರ ಕಾನನದಲ್ಲಿ ಕ್ರೂರ ಮೃಗಗಳೇನಾದರೂ ಚೀರಿ ತಿಂದವೇ? ಇಲ್ಲ, ದುರ್ಧಾನವರೇನಾದರೂ ನಿನ್ನನ್ನು ಅಪಹರಿಸಿ ಹೋದರೆ ಹೀಗೇನು ಮಾಡಲಿ? ಗೋದಾವರಿ ತೀರಕ್ಕೆ ಜಾನಕಿಯನ್ನು ಹುಡುಕಲು ಹೋದ ಸಹೋದರ ಸೌಮಿತ್ರಿಯೂ ಬರಲಿಲ್ಲವಲ್ಲ. ಏನಾಗಿರಬಹುದು? ಸಹೋದರ, ಅಣ್ಣ, ಸೀತೆಯನ್ನು ಕಂಡೆಯಾ? ಇಲ್ಲವಣ್ಣ. ಇಲ್ಲವೇ? ಎಲ್ಲಿ ಹುಡುಕಿದರೂ ಜಾನಕಿಯ ಸುಳಿವೇ ಸಿಗುತ್ತಿಲ್ಲವಲ್ಲ. ಏನು ಮಾಡಲಿ ಸಹೋದರ? ಅಣ್ಣ, ಆ ಚಿತ್ರಕೂಟ ಪರ್ವತ ಪ್ರಾಂತ್ಯದಲ್ಲೊಂದು ಬಾರಿ ಹುಡುಕಿ ನೋಡುವುದೇ? ಹಾಗೆ ಆಗಲಿ ಅಣ್ಣ. ಜಾನಕಿ, ಪ್ರಾಣ ಸಖಿ ಅಗಲಿದೆಯಾ ಕಮಲಮುಖಿ? ಜಾನಕಿ, ಮನೋಹರೇ, ಪ್ರಾಣ ಸಖಿ ವೈದೇಹಿ ಜಾನಕಿ, ಪ್ರಾಣ ಸಖಿ ಅಗಲಿದೆಯಾ ಕಮಲಮುಖಿ? ಜಾನಕಿ, ಪಂಚವಟಿ ತಟ ಪುಣ್ಯ ರೂಪಿಣಿ ಪಂಚವಟಿ ತಟ ಪುಣ್ಯ ರೂಪಿಣಿ ಗೋದಾ ನಂದಿನಿ ಹಂಸ ಗಮನೆ ವೈದೇಹಿ ಗೋದಾ ನಂದಿನಿ ಹಂಸ ಗಮನೆ ಚಿತ್ರಕೂಟ ಸಂಚಾರಿಣಿ ತರುಣೆ ವೈದೇಹಿ ಚಿತ್ರಕೂಟ ಸಂಚಾರಿಣಿ ತರುಣಿ ಅಯೋಧ್ಯಾ ಜನಮನ ಹೃದಯೋಲ್ಲಾಸಿ ಅಯೋಧ್ಯಾ ಜನಮನ ಹೃದಯೋಲ್ಲಾಸಿ ಜಾನಕಿ ಪ್ರಾಣ ಸಖಿ ಅಗಲಿದೆಯಾ
ಬಾಳಿದು ವಿಫಲ. ನೀನಿಲ್ಲದೆನ್ನಯ ಬಾಳಿದು ವಿಫಲ. ಚಿಂತಾ ಸಂಚಿತ ತಂತು ಜಾಲ. ನೀನಿಲ್ಲದೆನ್ನಯ ಬಾಳಿದು ವಿಫಲ. ಚಿಂತಾ ಸಂಚಿತ ತಂತು ಜಾಲ. ವಿರಹ ವೇದನೆ ಸಹಿಸಲ ಸದಳ. ಸೀತಾ ಸೀತಾ ವಿರಹ ವೇದನೆ ಸಹಿಸಲ ಸದಳ. ವಿರಹ ವೇದನೆ ಸಹಿಸಲ ಸದಳ. ತನುವ ದಹಿಸುತ್ತಿದೆ ಚಿರಂತ ಚಿತಾನಲ. ತನುವ ದಹಿಸುತ್ತಿದೆ ಚಿರಂತ ಚಿತಾನಲ. ಮಾನಸಕ್ಕೆ ಅಗಲಿದೆಯ ಆ ಕಮಲಮುಖಿ. ಆ, ಸಹೋದರ, ಅಣ್ಣ, ಎಷ್ಟು ಹುಡುಕಿದರೂ ಜಾನಕಿಯ ಸುಳಿವೇ ಸಿಗುತ್ತಿಲ್ಲ. ಹೀಗೇನು ಮಾಡುವುದು? ಅಣ್ಣ, ಅಲ್ಲಿ ನೋಡ್ರಣ್ಣ, ದಶರಥ ರಾಮ, ದಶರಥ ರಾಮ, ಆ ಘೋರವಾದ ಪಕ್ಷಿ ಆದರೂ ರಕ್ತದ ಮಡುವಿನಲ್ಲಿ ಬಿದ್ದರು. ರಾಮ, ಇದೇನಾದರೂ ಮಾತೆಯವರನ್ನು ಭಕ್ಷಿಸಿರುವುದೇ? ನನಗೆ ರಾಮಚಂದ್ರ, ಆಜ್ಞೆಯನ್ನು ಕೊಡಣ್ಣ, ಅದನ್ನು ಈಗಲೇ ಸಂಹಾರ ಮಾಡಿಬಿಡುವೆನು. ರಾಮಚಂದ್ರ, ಶಾಂತನಾದ ಸಹೋದರ. ರಾಮಚಂದ್ರ, ಆತನು ನನ್ನ ನಾಮಸ್ಮರಣೆಯನ್ನು ಮಾಡುತ್ತಿರುವ ದಶರಥ ರಾಮ, ಸಮೀಪಕ್ಕೆ ಹೋಗಿ ವಿಚಾರವೆಂಬುದನ್ನು ತಿಳಿಯೋಣ. ಹಾಗೆ ಆಗಲಿ ಅಣ್ಣ. ರಾಮ, ದಶರಥ ಅಯ್ಯ. ರಾಮ, ಅಯ್ಯ ಪಕ್ಷಿರಾಜ, ನೀನು ಯಾರು? ಈ ನಿನ್ನ ದುರ್ಗತಿಗೆ ಕಾರಣವೇನು ತಿಳಿಸಬಲ್ಲೆಯಾ? ಅಯ್ಯ, ನನ್ನನ್ನು ವಿಚಾರಿಸುತ್ತಿರುವ ನೀವು ಯಾರು? ನಾವು ಅಯೋಧ್ಯಾಧಿಪತಿ ದಶರಥ ಚಕ್ರವರ್ತಿಯ ಪುತ್ರರು ರಾಮ ಲಕ್ಷ್ಮಣ ಎಂದು ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ಈ ಕಾನನದಲ್ಲಿ ಸಂಚರಿಸುತ್ತಿರುವ ನೀನು ಯಾರು? ನಿನ್ನ ವೃತ್ತಾಂತವೇನು? ರಾಮಚಂದ್ರ, ನಿಮ್ಮ ತಂದೆಗೆ ಮಿತ್ರನಾದ ನನ್ನನ್ನು ಜಟಾಯುವೆಂದು ಕರೆಯುವರು. ದುರುಳನಾದ ರಾವಣನು ಜಗನ್ಮಾತೆಯನ್ನು ಕಳ್ಳನಂತೆ ಅಪಹರಿಸಿಕೊಂಡು ಹೋಗುವಾಗ ಜಾನಕಿ, ನಾನು ಅಡ್ಡಗಟ್ಟಿದೆನು. ಅದಕ್ಕೆ ಅವನು ನನ್ನ ಪ್ರಾಣದ ನೆಲೆಯನ್ನರಿತು ನನ್ನೊಡನೆ ಯುದ್ಧ ಮಾಡಿ ಈ ನನ್ನ 2 ರೆಕ್ಕೆಗಳನ್ನು ಕತ್ತರಿಸಿದನು ರಾಮಚಂದ್ರ. ಆಗ ಮಾತೆಯವರು ನಿಮಗೆ ಈ ವಿಷಯವನ್ನು ತಿಳಿಸುವ ತನಕ ಜೀವದಿಂದಿರು ಎಂದು ಆಶೀರ್ವಾದ ಮಾಡಿದರು. ಇದು ನನ್ನ ಪ್ರಾಣ ಪಕ್ಷಿ ಹಾರಿ ಹೋಗುವಂತಿದೆ. ಜಾನಕಿ ಸೋಮ, ದಶರಥ ರಾಮ, ನನಗೆ ಮೋಕ್ಷವನ್ನು ಕರುಣಿ ರಾಮಚಂದ್ರ. ಜಟಾಯು, ಕಡೆಗೂ ನೀನು ನಮಗೋಸ್ಕರೇ ಪ್ರಾಣವನ್ನು ತ್ಯಜಿಸಿದೆಯಾ? ಸಹೋದರ ಸೌಮಿತ್ರಿ, ಅಣ್ಣ, ಜನಕನ ಅಂತ್ಯಕಾಲದಲ್ಲಿ ಅವರ ಅಂತ್ಯಕ್ರಿಯೆಗಳನ್ನು ಮಾಡುವ ಸೌಭಾಗ್ಯವೂ ನಮಗಿಲ್ಲದೆ ಹೋಯಿತು. ಜನಕರ ಮಿತ್ರರಾದ ಇವರ ಅಂತ್ಯಕ್ರಿಯೆಯನ್ನು ಮಾಡಿ ಪುಣ್ಯಕ್ಕೆ ಭಾಗಿಯಾಗ. ಹಾಗೆ ಆಗಲಿ ಅಣ್ಣ. ಪ್ರೇಮಜ ಸೋಮಮುಖಿ ಸಖಿ ಜಾನಕಿ ಶುಭ
ಜಾನಕಿ ಮನೋಹರೆ ವೈದೇಹಿ ಪ್ರೇಮ ಜಾಯೇ ಸೋಮ ಮುಖಿ ಸಖಿ ಜಾನಕಿ ಶೋಭಾ ಸಹೋದರ ಅಣ್ಣ, ಎಲ್ಲಿ ಹುಡುಕಲಿ ಜಾನಕಿ? ಸೀತಾ ಸರಸಲೀಲಾ ಚತುರೇ ಶೃಂಗಾರ ಲಹರೇ ಮನೋಹರೇ ಸರಸಲೀಲಾ ಚತುರೇ ಶೃಂಗಾರ ಲಹರೇ ಸರಸ ಲೀಲಾ ಚತುರೇ ಶೃಂಗಾರ ಲಹರೇ ಸರಸ ಲೀಲ ಚತುರ ಶೃಂಗಾರ ಲಹರೇ ಸರಸ ಲೀಲ ಚತುರೇ ಶೃಂಗಾರ ಲಹರೇ ಅನುಪಮಾ ಸೀತಾ 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 ಜಾನಕಿ ಅನುಪಮಾ ನೀರೇ ವನರುಹಾಲೋಚನೆ ಅನುಪಮಾ ನೀರೇ ವನರುಹಾಲೋಚನೆ ಅನುಪಮಾ
14 ವರ್ಷ ವನವಾಸ ಮುಗಿದು ಮರಳಿಗೆ ಹಿಂತಿರುಗಿದಾಗ ಮಾತೆಯವರು, ಸಹೋದರರು, ಪುರಜನರು ಸೀತೆಯಲ್ಲಿ, ಜನಕನಂದಿನಿಯಲ್ಲಿ ಎಂದರೆ ಏನೆಂದು ಉತ್ತರಿಸಲಿ? ಇಲ್ಲ ಸಹೋದರ, ಜಾನಕಿ ಇಲ್ಲದೆ ಈ ಜೀವನವನ್ನು ನಾನು ಕಳೆಯಲಾರೆ. ನೀನು ಅಯೋಧ್ಯೆಗೆ ಹಿಂತಿರುಗು. ಅದೋ ಅಲ್ಲಿ ಕಾಣುವ ಪರ್ವತದ ಮೇಲೆ ಹೇರಿ ನಾನು ಪ್ರಾಣತ್ಯಾಗ ಮಾಡುವೆನು. ಅಣ್ಣ, ಸಹೋದರ, ನೀನಿಲ್ಲದೆ ನಾನು ಅಯೋಧ್ಯೆಗೆ ಹೋಗುವುದೇ? ನಾನೂ ಸಹ ನಿನ್ನ ಸಂಗಡೆ ಬರುತ್ತೇನೆ. ನಡೆ ಅಣ್ಣ, ಹೋಗೋಣ. ಹಾಗೆ ಆಗಲಿ, ನಡೆ ಸಹೋದರ. ಆಂಜನೇಯ, ಆಂಜನೇಯ, ಓ ಒಡೆಯ, ಓಡಿ ಬಾ, ಓಡಿ ಬಾ. ಬಂದೆ ಬಂದೆ ಒಡೆಯ. ಏನಪ್ಪಣೆ? ಯಾರೋ ಇರುವ ರಾಜಕುಮಾರರು ಕಬಂದನೆಂಬ ರಾಕ್ಷಸನನ್ನು ಹತ್ತಿ ಮೋಸ ಹೋಗುತ್ತಿರುವರು. ಹೋಗಿ ಅವರನ್ನು ಕಾಪಾಡು, ಬೇಗ ಹೋಗು. ಆಗಬಹುದು ಒಡೆಯ. ಓಹೋ ರಾಜಕುಮಾರರೇ, ನಿಲ್ಲಿ ನಿಲ್ಲಿ, ಹತ್ತಬೇಡಿ. ಅದು ಪರ್ವತವಲ್ಲ, ಕಬಂದನೆಂಬ ರಾಕ್ಷಸ ಪರ್ವತಾಕೃತಿಯಲ್ಲಿರುವನು. ಜಾಗೃತರಾಗಿ ಹಿಂದಿರುಗಿ, ಜಾಗೃತರಾಗಿ ಹಿಂದಿರುಗಿ. ಸಹೋದರ, ಅಣ್ಣ, ಕೇಳಿದೆಯಾ ಈ ಅರ್ಥಧ್ವನಿಯನ್ನು? ಅದು ಪರ್ವತವಲ್ಲಂತೆ, ಹೌದು ಅಣ್ಣ. ಕಬಂದನೆಂಬ ರಕ್ಕಸನ ಕಳೆಬರಹವಂತೆ. ಬೇಗ ಬಾಣವನ್ನು ಹೂಡು, ಆ ಕಳೆಬರಹವನ್ನು ದೂರಕ್ಕೆ ಸರಿಸೋಣ. ಸಹೋದರ, ಅಣ್ಣ, ಈ ಪ್ರದೇಶಕ್ಕೆ ಬಂದ ಕ್ಷಣ ನನ್ನ ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿಯ ಶಾಂತಿ ಸಮಾಧಾನಗಳು ದೊರೆಯುತ್ತವೆ. ಆದ ಕಾರಣ ಕ್ಷಣಕಾಲ ಇಲ್ಲೇ ವಿಶ್ರಮಿಸಿ ತದನಂತರ ಮುಂದೆ ಪ್ರಯಾಣವನ್ನು ಬೆಳೆಸು. ಹಾಗೆ ಆಗಲಿ ಅಣ್ಣ. ಆ ಸಹೋದರ, ವನರುಗಲೋಚರ ಅರಿವರಾರ ವಂದಿತೆಯೋದ್ಯರು ತೋರುವರಾರ ವನರುಗಲೋಚರ ಅರಿವರಾರ ವಂದಿತೆಯೋದ್ಯರು ತೋರುವರಾರ ವಿಶ್ವಪಾಲನ ಕಾರ್ಯಕ್ಕೆ ಬಂದಿಹ ವಿಶ್ವಪಾಲರ ಕಾರ್ಯಕ್ಕೆ ಬಂದಿಗ ವಿಶ್ವಪಾಲರ ಕಾರ್ಯಕ್ಕೆ ಬಂದಿಗ ವಿಶ್ವಪಾಲನ ಕಾರ್ಯಕ್ಕೆ ಬಂದಿಗ ತೇಜೋ ಮೂರ್ತಿಗಳಾಗಿರಬಹುದೇ ತೇಜೋ ಮೂರ್ತಿಗಳಾಗಿರಬಹುದೇ ವನರುಗಲೋಚನ ಆರಿವರಾರ ವಂದಿತೆಯೋಗ್ಯರು ತೋರುವರಾರ ನಾರು ಮಡಿಗಳ ಧರಿಸಿರಲೇಗೆ, ಇಲ್ಲದಲ್ಲಿ ಜಡೆಗಳ ಬಿಗಿದಿರಲೇಗೆ. ನಾರು ಮಡಿಗಳ ಧರಿಸಿರಲೇಗೆ, ಶಿರದಲ್ಲಿ ಜಡೆಗಳ ಬಿಗಿದಿರಲೇಗೆ. ಕರದಲ್ಲಿ ಶಾಪವ ಪಿಡಿದಿರಲೇಗೆ. ಏ
ಪಿಡಿದಿರಲೇಕೆ ತೇಜೋ ಮೂರ್ತಿಗಳಾಗಿರಬಹುದೇ ತೇಜೋ ಮೂರ್ತಿಗಳಾಗಿರಬಹುದೇ ವನರುಗಲೋಚನಾದಿವರ ವಂದಿತೆಯೋಗ್ಯನು ತೋರುವರ ವನರುಗಲೋಚನ ಸೂರ್ಯ ಚಂದ್ರನಂತೆ ಪ್ರಕಾಶಮಾನವಾಗಿ ಹೊಳೆಯುತ್ತಿರುವ ಇವರು ಯಾರಾಗಿರಬಹುದು? ಅಶ್ವಿನಿ ದೇವತೆಗಳೇ, ಮುನಿಕುಮಾರರೆಂದು ಭಾವಿಸೋಣವೆಂದರೆ ಜಠ ವಲ್ಕಲಧಾರಿಗಳಾಗಿರುವರು. ಇಂದು ರಾಜಕುಮಾರರೆಂದು ಭಾವಿಸೋಣವೇ ಜಠ ವಲ್ಕಲಧಾರಿಗಳಾಗಿರುವರು. ಇನ್ನು ಮುನಿಕುಮಾರರೆಂದು ಭಾವಿಸೋಣವೆಂದರೆ ಧನುರ್ಧಾರಿಗಳಾಗಿರುವರು. ರಜತಗಿರಿಯ ನಿಲಯನಾಗಿ ರಂಜಿತ ಕಾಯನಾಗಿ ರಮಣೀಯ ವಧರನಾಗಿ ರಾರಾಜಿಸುತ್ತಿರುವ ಇವನು ರಾಜಶೇಖರನೇ? ಇಲ್ಲ ಇಲ್ಲ, ಹರನೇ ತಾನಾಗಿದ್ದೊಡೆ ರಜತಗಿರಿಯ ಶಿಖರದ ಮೇಲೆ ಕುರಿತು ಧರೆಯನ್ನುದ್ಧರಿಸಲು ಧರೆಗಿಳಿದು ಬಂದ ಪರಮ ಪಾವನೆಯಾದ ಗಂಗೆ ತಾನಿಲ್ಲ. ಇಲ್ಲ ಇಲ್ಲ, ಈತನು ಗಂಗಾಧರನಲ್ಲ, ಗಂಗಾಧರನಲ್ಲ. ಪ್ರಸನ್ನ ವದನನು ಪದ್ಮನಯನನು ಪದ್ಮಾಸನನಾಗಿ ಕುಳಿತಿರುವ ಈತನು ಬ್ರಹ್ಮದೇವನೇ. ಕರದಿ ಕಂಠಾಣೆಗಳಿಲ್ಲ, ತುಳಸಿ ಜಪಸರಗಳನ್ನು ಧರಿಸಿಲ್ಲ, ಮೇಲ್ಶಿರವು ನಾಲ್ಕಿಲ್ಲ. ಈತನು ಸರಸಿಜೋದ್ಭವನಲ್ಲ, ಸರಸಿಜೋದ್ಭವನಲ್ಲ. ಹಾಗಾದರೆ ಯಾರಾಗಿರಬಹುದು? ನೀಲಮೇಘ ಶ್ಯಾಮನಾಗಿ ನಿಸ್ಸೀಮ ಗುಣಧಾಮನಾಗಿ ನಿತ್ಯ ನಿರಂಜನನಾಗಿರುವ ಶ್ರೀಮನ್ನಾರಾಯಣನೇ. ಕರದಿ ಶಂಖ ಚಕ್ರ ಗದಾ ಪದ್ಮಗಳಿಲ್ಲ, ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಹೊಳೆಯುವ ಕೌಸ್ತುಭಮಣಿ ಇಲ್ಲ, ಮಣಿಮಕುಟ ರತ್ನಾಂಬರವನ್ನು ಧರಿಸಿಲ್ಲ. ಪಣಿಶಾಹಿ ಪ್ರಹ್ಲಾದ ವರದ ಈತನಲ್ಲ, ಈತನಲ್ಲ, ಈತನಲ್ಲ. ಅನಿತಾದೊಡೆ ಯಾರಾಗಿರಬಹುದು? ಸಹೋದರ, ಅಣ್ಣ, ಆ ಶಾಖಾಮೃಗವನ್ನು ನೋಡಿದೆಯಾ? ಎಷ್ಟು ಸೌಮ್ಯವಾಗಿರುವುದು. ಅದೂ ಅಲ್ಲದೆ ಈ ಕಬಂಧನವ ವೃತ್ತಾಂತವನ್ನು ತಿಳಿಸಿದವನು ಈತನೇ ಆಗಿರಬಹುದೇ? ಇದ್ದರೂ ಇರಬಹುದು ಅಣ್ಣ. ಸಹೋದರ, ಅಲ್ಲದೆ ಅವನ ಕಿವಿಯಲ್ಲಿ ಹೊಳೆಯುತ್ತಿರುವ ಕರ್ಣಕುಂಡಲಗಳನ್ನು ನೋಡು. ಆಶ್ಚರ್ಯ, ನನಗೇನು ಗೋಚರವಾಗುತ್ತಿಲ್ಲ ಅಣ್ಣ. ಪರಮಾಶ್ಚರ್ಯ, ಪರಮಾಶ್ಚರ್ಯ. ಇಂತಿವರ ಇಂತಿವರ ನುಡಿಯ ದೂರದಲ್ಲಿ ಕೇಳಿ ಇಂತೋ ಇವರ ನುಡಿಯ ಬಹುದೂರದಲ್ಲಿ ಕೇಳಿ ಇಂತಿವರ ನುಡಿಯ ಇಂತೋ ಇವರ ನುಡಿಯ ಬಹುದೂರದಲ್ಲಿ ಕೇಳಿ ಸ್ವಾಂತದಲ್ಲಿ ಸಂತಸವ ತಾಳ್ದೆ ಸಂತಸವ ತಾಳ್ದೆ ಎಮ್ಮಮ್ಮ ಮುಂದೊಂದ ನುಡಿಯ ನುಡಿಗೆ
ನಿಜವಾಯ್ತು ತಿಳಿಯೇ ನಿಜವಾಯ್ತು ತಿಳಿಯೇ ಎನ್ನ ರಕ್ಷಿಸುವ ದೊರೆ ಬಂದ ಆ ಎನ್ನ ರಕ್ಷಿಸುವ ದೊರೆ ಬಂದ ಎನ್ನ ರಕ್ಷಿಸುವ ದೊರೆ ಬಂದ ಎನ್ನ ರಕ್ಷಿಸುವ ದೊರೆ ಬಂದ ಚಿಂತೆ ಇನ್ನೇತಕ್ಕೆ ಆದು ದಿನಗತ್ಯಾನಂದ ಆನಂದ 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 ಆದು ದಿನಗತ್ಯಾನಂದ ಧನ್ಯನಾದೆ ಯೂಯ ಜಗಂಗಳಲ್ಲಿ ನಾನ್ ಧನ್ಯನಾದೆ ದಿವ್ಯ ಜಗಂಗಳಲ್ಲಿ ಪರಿಪೂರ್ಣ ಪರಿಪೂರ್ಣ ಪುಣ್ಯನ ಕ್ಷಣಾರ್ಥದಲ್ಲಿ ಆ ಕರಿವರದ ಲಕ್ಷ್ಮೀ ವಿನೋದ ಕರಿ ವರದ ಲಕ್ಷ್ಮೀ ವಿನೋದ ಆದ್ರಿ ಪುರವಾಸ ನರಹರಿಯುತ್ತಾನೆ ಪ್ರತ್ಯಕ್ಷನಾದ ಅಮ್ಮ ನನ್ನ ಗುರು ಯಾರು, ನನ್ನ ದೈವ ಯಾರು? ಅಮ್ಮ, ನಾನು ಯಾರ ಪಾದ ಸೇವೆಯನ್ನು ಮಾಡಿ ನನ್ನ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳಲಿ ಎಂದು ಕೇಳಿದಾಗ, ಮಗು, ನಿನ್ನ ಕರ್ಣ ಕುಂಡಲಗಳು ಯಾರಿಗೆ ಗೋಚರಿಸುತ್ತವೆಯೋ ಅವನೇ ನಿನ್ನ ತಂದೆ, ಅವನೇ ನಿನ್ನ ಗುರು, ಆತನೇ ನಿನ್ನ ದೈವ. ಆತನ ಪಾದ ಸೇವೆಯನ್ನು ಮಾಡಿ ನಿನ್ನ ಜನ್ಮವನ್ನು ಸಾರ್ಥಕಪಡಿಸಿಕೋ ಕಂದ ಎಂದು ಅಂದು ಹೇಳಿದ ಮಾತು ಇಂದು ಅಕ್ಷರಶಃ ನಿಜವಾಯಿತು. ಯಾರೆಂಬುದನ್ನು ಸಮೀಪಕ್ಕೆ ಹೋಗಿ ವಿಚಾರಿಸುವನು. ಓಹೋ, ಮರೆತಿದ್ದನು.
ಗುರು ಸನ್ನಿಧಿಗೂ ದೈವ ಮಂದಿರಕ್ಕೂ ರಿಕ್ತ ಹಸ್ತರಾಗಿ ಹೋಗಬಾರದೆಂದು ಆರ್ಯೋಕ್ತಿರುವುದು. ಆದ್ದರಿಂದ ಇಲ್ಲಿಯೇ ದೊರಕುವ ಕೆಲ ಫಲ ಪುಷ್ಪಗಳನ್ನು ಅರ್ಪಿಸಿ ನಂತರ ವಿಚಾರಿಸು. ರವಿಶಶಿಗಳಂತಿರ್ಪ ರಮ್ಯ ಮೂರ್ತಿಗಳಾರೋ ರವಿ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳು ತಾವ್ಯಾರು ರಮಣೀಯವಾದ ನಾಮಧೇಯವನ್ನು ಪೇಳಿ ರವಿಕುಲದ ಶ್ರೀ ದಶರಥಾಂಕಿತರ ಪುತ್ರರೈ ನಾವು ರಾಮ ಲಕ್ಷ್ಮಣ ರಾಮ ಲಕ್ಷ್ಮಣರೆಂದು ಕರೆವರೆಂಬ ಸಾರ್ವಭೌಮರೆ ಶಿರದೆ ಶೀರ್ಷವಲ್ಕಲಗಳೇಕೆ ಶ್ರಮದೊಳೀವ ನದಿ ಸಂಚರಿಸಲೇಕೆ ವನವಾಸವನು ಅನುಭವಿಸೆ ಈ ರೂಪಿನಲ್ಲಿರಲೆಂದು ಜನಕನಾಜ್ಞೆ ಮುಂದೆ ಪಾವನಾತ್ಮರೆ ಪೇಣಿ ಪಾರಮಾರ್ಥ ಸಂಗತಿಯ ಪ್ರಾರ್ಥಿಸುವೆನೋ ಪೊತ್ತಿಯನು ಕದ್ದೊಯ್ಯೆ ಪತವರಿಯದಿ ಹೋಗುತ್ತಿಹೇವಯ್ಯ ಅನಿತಾದೊಡೆ
ಅನಿತಾಧೊಡ ಆಭರಣಗಳ್ಯಾರವಿವು ನೋಡಿರಯ್ಯ. ಆರ್ಥ ಧ್ವನಿಯೊಳೋರ್ವ ಸತಿಯು ಎಸೆದೆಳಿಲ್ಲಿ ಜಾನಕಿ ಅಕಟ ಅಕಟಕಟ ಕಂಡೆನೇ ಸೀತೆಯ ಆಭರಣಗಳಿವ ಆಕಾರವೇ ಸೀತೆಯ ಆಕಾರವೇ ಮುಂದೆ ಬಂದು ನಿಂತಂತೆ. ಸೀತೆಯ ಆಕಾರವೇ ಮುಂದೆ ಬಂದು ನಿಂತಂತೆ. ಅಯ್ಯ ಅಯ್ಯ ಆರಾದೊಡೆ ಆರಾದೊಡೆ ನಮ್ಮ ಪ್ರಾಣ ಸಖ ನೀನು. ಬೇರಲ್ಲ ವಾಯುನಂದನನು ನಾನ ರಾರಾಜಿಸೈ ಪರಮ ಭಕುತ ನೀನು. ಶ್ರೀರಾಮಧೂತ ಹನುಮಂತ ನಾನೋ 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 ಜ್ಞಾನಗಮ್ಯ ಕರುಣಾನಿಧಿ ನಿಮ್ಮಡಿ ಜ್ಞಾನಗಮ್ಯ ಕರುಣಾನಿಧಿ ನಿಮ್ಮಡೆ ಜ್ಞಾನಗಮ್ಯ ಕರುಣಾನಿಧಿ ನಿಮ್ಮಡಿ ನಾನಮಿಸುವೆ ಪೊರೆ ದೀನ ದಯಾಳು ನಾನಮಿಸುವೆ ಪೊರೆ ದೀನ ದಯಾಳು ಶ್ರೀನಿಕೇತನ ಫಲಯಮ ಶ್ರೀನಿಕೇತನ. ಮನ್ನಾಗಾಚಲ ಮನ್ನಾಗಾಚಲ ನಿವಾಸ ಪ್ರಸನ್ನ ಭಕ್ತಾವತ್ಸಲ ದಿನಬಗೈವೆ ಜಗನ್ನಾಥ ವಿಠಲ ದಿನಬಗೈವೆ ಜಗನ್ನಾಥ ವಿಠಲ ದಿನಬಗೈವೆ ಜಗನ್ನಾಥ ವಿಠಲ ಧನ್ಯಯ ಮಾಡು ಶರಣ ಶರಣ್ಯ ಧನ್ಯನ ಮಾಡೈ ಶರಣ ಶರಣ್ಯ ಶ್ರೀನಿಕೇತನ ಫಲಯಮ ಶ್ರೀನಿಕೇತನ. ರಾಮ 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 ರಾಮಚಂದ್ರ ಪ್ರಭು, ಈ ಆಂಜನೇಯನನ್ನು ನಿಮ್ಮ ದಾಸನನ್ನಾಗಿ ಸ್ವೀಕರಿಸಬೇಕೆಂದು ಬೇಡಿಕೊಳ್ತೇನೆ. ಆಂಜನೇಯ, ನಿನ್ನ ಭಕ್ತಿ ಶ್ರದ್ಧೆ ವಿನಯ ವಚನಗಳಿಗೆ ಮನಸೋತಿರುವೆ. ನೀನು ಯಾರು?
ನಿನ್ನ ವೃತ್ತಾಂತವೇನು? ನೀನಿಲ್ಲಿ ವಾಸಿಸಲು ಕಾರಣವೇನು? ರಾಮಚಂದ್ರ ಪ್ರಭು, ಕೇಸರಿ ಎಂಬ ಕಪಿನಾಯಕ ನನ್ನ ತಂದೆ, ಅಂಜನಾದೇವಿಯು ನನ್ನ ತಾಯಿ, ನಾನು ಈಶ್ವರಾಂಶ ಸಂಭೂತನು, ವಾಯುದೇವನ ಅನುಗ್ರಹದಿಂದ ಜನಿಸಿರುವನು. ವಸುದೇವ, ರಾಮಚಂದ್ರ, ನಾನು ಬಾಲ್ಯದಲ್ಲಿರುವಾಗಲೇ 33 ಕೋಟಿ ದೇವರುಗಳಿಂದ ನನಗೆ ಬೇಕಾದ ವರವನ್ನು ಪಡೆದಿರುವನು. ನಾನು ನನಗೆ ಬೇಕಾದಾಗ ವಿಶ್ವರೂಪವನ್ನು ಧರಿಸಬಲ್ಲೆನು. ಪ್ರಭು, ನಾನು ಅಂಜನಾದೇವಿಯ ಗರ್ಭ ಸಂಜಾತನಾದ್ದರಿಂದ ನನ್ನನ್ನು ಆಂಜನೇಯನೆಂತಲೂ, ವಾಯುದೇವನ ಅನುಗ್ರಹದಿಂದ ಜನಿಸಿರುವುದರಿಂದ ಮಾರುತಿ ಎಂತಲೂ. ರಾಮಚಂದ್ರ ಪ್ರಭು, ಹಿಂದೆ ನನಗೊಂದು ದಿನ ಹಸಿವಾದಾಗ ನನ್ನಮ್ಮನಿಗೆ, ಅಮ್ಮ ಹಸಿವಾಗುತ್ತಿರುವುದು, ಭಕ್ಷಿಸಲು ಏನಾದರೂ ಕೊಡು ಅಮ್ಮ ಎಂದು ಕೇಳಿದಾಗ, ಹುಟ್ಟು ಕುರುಡಿಯಾದ ನನ್ನ ತಾಯಿಯು, ಮಗು ಆ ಮೇಲೆ ಕಾಣುತ್ತಿರುವ ಆ ಫಲವನ್ನು ಭಕ್ಷಿಸು ಎಂದಿರು. ನಾನಾಗ ಮೇಲೆ ನೋಡಲಾಗಿ ಅದಾಗ ತಾನೇ ಉದಯಿಸುತ್ತಿರುವ ಭಗವಾನ್ ಭಾಸ್ಕರನನ್ನು ಹಣ್ಣೆಂದು ಭಾವಿಸಿ ಸೂರ್ಯ ಮಂಡಲದವರೆಗೂ ಹಾರಿ ಸೂರ್ಯದೇವನನ್ನು ನನ್ನ ದವಡೆಯಲ್ಲಿರಿಸಿಕೊಂಡನು. ಆಗ ಜಗತ್ತೆಲ್ಲವೂ ಕತ್ತಲಾಯಿತು. ದೇವತೆಗಳೆಲ್ಲರೂ ಇಂದ್ರನನ್ನು ಪ್ರಾರ್ಥಿಸಲು ಇಂದ್ರದೇವನು ತನ್ನ ವಜ್ರಾಯುಧದಿಂದ ನನ್ನ ದವಡೆಗೆ ಗುದ್ದಿದನು. ಆಗ ಸೂರ್ಯದೇವನು ಹೊರಬರಲಾಗಿ ಜಗತ್ತೆಲ್ಲವೂ ಬೆಳಕಾಯಿತು. ನನ್ನ ದವಡೆಯೂ ಹೀಗಾಯಿತು. ಅಂದಿನಿಂದ ನನ್ನನ್ನು ಹನುಮಂತ 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 ಎಂದು ಕರೆಯುವರು. ರಾಮಚಂದ್ರ ಪ್ರಭು, ಇಲ್ಲೇ ನನ್ನೊಡೆಯನ ಸುಗ್ರೀವರಾಜನ ಮತಾಂ ಆಶ್ರಮದಲ್ಲಿರುವರು. ತಾವು ದಯಪಾಲಿಸುವುದಾದರೆ ನನ್ನೊಡೆಯನ ಸಖ್ಯ ಮಾಡಿಸುವುದು. ಅಯ್ಯ ಮಾರುತಿ, ನಾವು ಮಾರ್ಗಾಯಾಸದಿಂದ ಬಳಲಿರುವಾದ ಕಾರಣ ನಿಮ್ಮ ಸುಗ್ರೀವರಾಜನನ್ನು ಇಲ್ಲಿಗೆ ಕರೆತ. ಆಗಬಹುದು ರಾಮಚಂದ್ರ. ಓ ಹೊಳೆಯ ಸುಗ್ರೀವರಾಜ, ಒಡೆಯ, ಬೇಗ ಬಾ, ಬೇಗ ಬಾ. ಆಂಜನೇಯ, ಬಂದೆ ಬಂದೆ. ಬಾ ಒಡೆಯ, ಬೇಗ ಬಾ. ಆಂಜನೇಯ, ಒಡೆಯ ಸುಗ್ರೀವರಾಜ, ಇವರು ಶತ್ರು ಪಕ್ಷದವರಲ್ಲ. ಅಯೋಧ್ಯೆಯ ದಶರಥ ಚಕ್ರವರ್ತಿ ಮಕ್ಕಳಾದ ರಾಮ ಲಕ್ಷ್ಮಣರು, ಮಹಾನುಭಾವರು. ಇವರಿಗೆ ನಮಸ್ಕರಿಸಿ ನಿನ್ನ ಕಷ್ಟಗಳೇನಿದ್ದರೂ ಕೇಳಿಕೋ, ಖಂಡಿತವಾಗಿಯೂ ನಡೆಸಿಕೊಡುವರು. ದೇವ, ಶರಣಾಗತರಾದ ನಮ್ಮನ್ನು ಕ್ಷಮಿಸಬೇಕು, ಕಾಪಾಡಬೇಕು. ಸುಗ್ರೀವರಾಜ, ನಿನಗೆ ಮಂಗಳವಾಗಲಿ. ನಿನ್ನ ಪೂರ್ವ ವೃತ್ತಾಂತವನ್ನು ತಿಳಿಸು. ದೇವ, ನಾನು ಮತ್ತೆ ನಮ್ಮ ಅಣ್ಣನಾದ ವಾಲಿಯು ಕಿಷ್ಕಿಂಧ ರಾಜ್ಯದಲ್ಲಿ ವಾಸ ಮಾಡುತ್ತಿದ್ದೆವು. ಒಂದು ದಿನ ದುಂದುಬಿ ಎಂಬ ರಾಕ್ಷಸನು ನಮ್ಮ ಅಣ್ಣನೊಡನೆ ಯುದ್ಧಕ್ಕೆ ಬರಲು ಆ ರಾಕ್ಷಸನು ಗುಹೆಯೊಳಕ್ಕೆ ನುಗ್ಗಲು ನಮ್ಮ ಅಣ್ಣನಾದ ವಾಲಿಯು ಆ ಗುಹೆಯ ಬಾಗಿಲಿಗೆ ನನ್ನನ್ನು ಕಾವಲಿರಿಸಿ ಆ ರಾಕ್ಷಸನ ಬೆನ್ನಟ್ಟಿ ಹೋದನು. ವರ್ಷ ಕಾಲ ಕಳೆದರೂ ಯಾರೂ ಬರಲಿಲ್ಲ. ಕೆಲವು ದಿನಗಳ ನಂತರ ರಕ್ತ ಪ್ರವಾಹವಾಗಿ ಹರಿಯುತ್ತಿತ್ತು. ಅದನ್ನು ನೋಡಿದ ನಾನು ನನಗೇನಾದರೂ ಅಪಾಯವಾದೀತೆಂದು ತಿಳಿದು ಆ ಗುಹೆಯ ಬಾಗಿಲಿಗೆ ಒಂದು ದೊಡ್ಡದಾದ ಬಂಡಿಯನ್ನು ಎಳೆದು ಹೋಗಿ ಕಿಷ್ಕಿಂಧೆಯಲ್ಲಿ ರಾಜ್ಯಭಾರ ಮಾಡುತ್ತಿದ್ದರು. ಆ ದುಂದುಬಿ ಎಂಬ ರಾಕ್ಷಸನ್ನು ಸಂಹರಿಸಿದ ನಮ್ಮಣ್ಣನು ಆ ಗುಹೆಯ ಬಾಗಿಲಿನಲ್ಲಿ ನಾನು ಇಲ್ಲದನ್ನು ಕಂಡು ನನ್ನನ್ನು ಸಂಹರಿಸಲು ಯುಕ್ತನಾಗುವುದು ದೇವ. ಆದ್ದರಿಂದ ನಾನು ನಾನಾ ದಿಕ್ಕುಗಳಲ್ಲಿ ಸಂಚರಿಸಿ ಇಲ್ಲಿ ವಾಸ ಮಾಡಿಕೊಂಡಿರುವೆನು ದೇವ. ಓ, ನಿಮ್ಮಣ್ಣನಾದ ವಾಲಿಯು ಆ ರೀತಿ ಮಾಡಿರುವನೆ? ಹೌದು ದೇವ. ಅದೂ ಅಲ್ಲದೆ ನಿನ್ನ ಹೆಂಡತಿಯನ್ನು ಅಪಹರಿಸಿರುವನಂತೆ? ಹೌದು ದೇವ, ನನ್ನ ಪತ್ನಿಯನ್ನು ಅಪಹರಿಸಿರುವ. ಹಾಗಾದರೆ ಅವನು ಶಿಕ್ಷಾರ್ಹನೇ. ಸರಿ, ಕರೆ ಆತನನ್ನು ನಾನು ಸಂಹರಿಸುವೆ. ದೇವ, ಈ ಮಾತಿನಲ್ಲಿ ನನಗೆ ಯಾಕೋ ಅನುಮಾನ ತೋರುತ್ತಿರುವುದು ದೇವ. ನಮ್ಮ ಅಣ್ಣನಾದ ವಾಲಿಯನ್ನು ಅದೋ ಅಲ್ಲೂ ಕಾಣುವ ಸಪ್ತ ತಾಳೆ ಮರಗಳನ್ನು ಯಾರು ಒಂದೇ ಬಾಣದಲ್ಲಿ ಸೇರಿಸುವರೋ ಅವರು ವಾಲಿಯನ್ನು ಸಂಹರಿಸಬಂದು ನಂಬಿಕೆ ಇರುವುದು ದೇವ. ಹಾಗೋ, ನೋಡುತ್ತಿರುವ ದೇವ. ದೇವ, ನನ್ನನ್ನು ಕ್ಷಮಿಸಬೇಕು ದೇವ, ನನ್ನನ್ನು ಕ್ಷಮಿಸಬೇಕು ದೇವ. ಕರೆಯ ವಾಲಿಯನ್ನು ಯುದ್ಧಕ್ಕೆ ಧೈರ್ಯವಾಗಿ ದೇವ. ಹಾಗಾದ್ರೆ ಕರೆಯಲೇ? ಕರೆ. ಆಂಜನೇಯ, ಹಾಗಾದ್ರೆ ಕರೆಯಲೇ? ಧೈರ್ಯವಾಗಿ ಕರೆ. ಈ ಸಾರಿ ರಾಮಚಂದ್ರ ಪ್ರಭುಗಳು ವಾಲಿಯನ್ನು ಖಂಡಿತವಾಗಿಯೂ ಸಂಹರಿಸುವರು. ದೇವ, ನಿಮ್ಮನ್ನೇ ನಂಬಿ ನಮ್ಮ ಅಣ್ಣನಾದ ವಾಲಿಯನ್ನು ಯುದ್ಧಕ್ಕೆ ಕರೆಯುವನು.
ಧೈರ್ಯವಾಗಿ ಕರೆ. ಎಲೆ ಎಲವಾ ವಾಲಿ, ಎಲ್ಲಿ ಅಡಗಿ ಕುಳಿತಿರುವೆ? ಹೆಂಗ್ ನಡೆದಿದ್ದಕ್ಕೆ ಬಾ. ಈಗಲ್ಲ ಯಾರು ನನ್ನನ್ನು ಯುದ್ಧಕ್ಕೆ ಎಲ್ಲವೋ ಸುಗ್ರೀವ, ನನ್ನಿಂದ ತಲೆಮರೆಸಿಕೊಂಡಿದ್ದ ನೀನು ಇಂದು ಯುದ್ಧಕ್ಕೆ ಸಿದ್ಧರಾಗ. ಆಂಜನೇಯ, ಒಡೆಯ, ಒಡೆಯ, ಆಂಜನೇಯ, ಬಂದೆ ಬಂದೆ ಒಡೆಯ, ಒಡೆಯ ಪೆಟ್ಟಾಗಿದೆ ಒಡೆಯ. ನಮಗೆ ಸಹಾಯ ಮಾಡಲು ಬಂದವರನ್ನು ಹಾಗೇ ಕಳಿಸಿಬಿಡು, ಹಾಗೇ ಕಳಿಸಿಬಿಡು ಆಂಜನೇಯ. ಇಲ್ಲ ಒಡೆಯ, ಸಮಾಧಾನ ಸಮಾಧಾನ ಆಂಜನೇಯ, ಒಡೆಯ. ನಮ್ಮ ಅಣ್ಣನಾದ ವಾಲಿಯ ಮೇಲೆ ಯುದ್ಧ ಮಾಡು, ಅವನು ನಿನ್ನನ್ನು ಗೆಲ್ಲಿಸುತ್ತೇನೆ, ನನ್ನ ಅಣ್ಣನನ್ನು ಕೊಲ್ಲುತ್ತೇನೆಂದು ಹೇಳಿದ ವಾಗ್ದಾನ ಮಾಡಿದ ಪ್ರಭುಗಳು ಈ ರೀತಿ ಮಾಡಿದರಲ್ಲ. ಇಲ್ಲ ಒಡೆಯ, ಇದರಲ್ಲಿ ಏನು ದೇವ. ಆಂಜನೇಯ, ವಾಲಿಯು ಸುಗ್ರೀವರು ಏಕೋದರರಾದ್ದರಿಂದ ಅವರನ್ನು ಗುರುತಿಸಲು ಸಾಧ್ಯವಾಗಲಿಲ್ಲ. ಲಕ್ಷ್ಮಣ, ಅಣ್ಣ, ತೆಗೆದುಕೋ ಈ ಮಾಲೆಯನ್ನು ಸುಗ್ರೀವರಾಜನಿಗೆ ಧರಿಸು. ಸುಗ್ರೀವರಾಜ, ಹೀಗೆ ಬಾ. ಈಗ ಆ ಭ್ರಾತೃದ್ರೋಹಿಯನ್ನು ಕರೆ ಯುದ್ಧಕ್ಕೆ ಈಗ ಸಂಹರಿಸುವೆ. ಆಂಜನೇಯ, ನನಗೆ ಈಗ ಹೊಸ ಚೈತನ್ಯ ಬಂದಿರುವುದು. ಹೌದು ಒಡೆಯ, ಧೈರ್ಯವಾಗಿ ಯುದ್ಧಕ್ಕೆ ಕರೆ ವಾಲಿಯನ್ನು. ಹಾಗಾದ್ರೆ ಈ ಸಾರಿ ರಾಮಲಕ್ಷ್ಮಣ ಖಂಡಿತವಾಗಿಯೂ ವಾಲಿಯನ್ನು ಸಂಹಾರ ಮಾಡುವರು. ಆಂಜನೇಯ, ಒಡೆಯ ಧೈರ್ಯವಾಗಿ ಕರೆ. ಹಾಗಾದರೆ ಮೊದಲು ನೀನು ಬಾ, ನಿನ್ನೊಡನೆ ಯುದ್ಧ ಮಾಡುತ್ತೇನೆ. ಆಗಲೇ ಒಡೆಯ. ಬಾ. ನನ್ನೊಡನೆ ಬೇಡ ಒಡೆಯ, ನಿನ್ನಣ್ಣ ವಾಲಿಯೊಡನೆ ಮಾಡು. ಹಾಗಾದರೆ ಧೈರ್ಯವಾಗಿ ಕರೆಯಲು. ಧೈರ್ಯವಾಗಿ ಕರೆ ಒಡೆಯ, ಧೈರ್ಯವಾಗಿ ಕರೆಯಲು. ಧೈರ್ಯವಾಗಿ ಕರೆ. ಎಲವೋ ವಾಲಿ, ಅದೇಕೆ ಅವಿತುಕೊಳ್ತಿರುವೆ? ಧೈರ್ಯವಿದ್ದರೆ ನನ್ನೊಡನೆ ಯುದ್ಧಕ್ಕೆ ಬಾ. ಈಗ ಹೊಸ ಸುಗ್ರೀವನು ಬಂದಿರುವನು. ಎಲವಾ ವಾಲಿ, ಈ ಮಲ್ಲ ಯುದ್ಧವನ್ನು ಮಾಡೋಣ. ಬಿದ್ದೋ ಪ್ರಭು. ಒಡೆಯ, ಯಾರು ಯಾರು ಮರೆಯಲ್ಲಿ ನಿಂತು ನನ್ನ ಮೇಲೆ ಬಾಣ ಪ್ರಯೋಗ ಮಾಡಿದವರು? ನಾನು ನೀವು ಅಯೋಧ್ಯಾಧಿಪತಿ ಶ್ರೀರಾಮ. ನೀನು ಭ್ರಾತೃದ್ರೋಹಿಯಾದ ಕಾರಣ ನಿನ್ನನ್ನು ಹೀಗೆ ಸಂಹರಿಸಬೇಕಾಗಿತ್ತು. ಈಗಲೂ ನಿನಗೆ ಬದುಕುವ ಇಚ್ಛೆ ಇದ್ದರೆ ಹೇಳು, ನನ್ನ ಬಾಣವನ್ನು ಉಪಸಂಹಾರ ಮಾಡುವೆ. ಬೇಡ ಪ್ರಭು. ವಾಲಿ, ನೀನು ಬೇಗ ಪ್ರಾಣವನ್ನು ಬಿಡು. ನಿನ್ನ ಮಗನಾದ ಅಂಗನಿಗೆ ಯುವರಾಜ್ಯಾಭಿಷೇಕವನ್ನು ಮಾಡಿ ಕಿಷ್ಕಿಂಧ ರಾಜ್ಯವನ್ನು ಉದ್ಧರಿಸುವ ಭಾರ ನನ್ನದು. ಜನಕ, ನಮ್ಮನ್ನು ಬಿಟ್ಟು ಪರಲೋಕವಾಸಿಯಾದೆಯ ಪ್ರಭು. ನಮ್ಮ ತಂದೆಯನ್ನು ಯಾವ ಅಪರಾಧಕ್ಕಾಗಿ ಸಂಹರಿಸಿದ್ದೀರಿ? ಕುಮಾರ ಅಂಗದ, ಆತನು ಭ್ರಾತೃದ್ರೋಹಿಯಾದ್ದರಿಂದ ಆತನನ್ನು ಸಂಹರಿಸಬೇಕಾಯಿತು. ಚಿಂತೆ ಬೇಡ, ನೀವಿಂದು ಕಿಷ್ಕಿಂಧೆಗೆ ತೆರಳಿ ಸಹೋದರ ಲಕ್ಷ್ಮಣ, ಅಣ್ಣ, ಕಿಷ್ಕಿಂಧ ರಾಜ್ಯಾಭಿಷೇಕವನ್ನು ಸುಗ್ರೀವರಾಜನಿಗೆ, ಯುವರಾಜಾಭಿಷೇಕವನ್ನು ಅಂಗದ ಕುಮಾರನಿಗೆ ಕಟ್ಟಿ ಬಹುಬೇಗ ಹಿಂತಿರುಗಿ. ಆಗಲೇ ಅಣ್ಣ. ಎಲ್ಲರಿಗೂ ಮಂಗಳವಾಗಲಿ. ರಾಮಲಕ್ಷ್ಮಣರಿಗೆ ವಂದಿಸು, ಅವರು ನಮ್ಮನ್ನೆಲ್ಲ ಕಾಪಾಡುವ. ಅಗಲಿರಲಾರೆ ಸೊಗಸುಗಾತಿಯ ಅಗಲಿರಲಾರೆ, ಅಗರಣವಾಯಿತು ಜೀವನ. ಅಗರಣವಾಯಿತು ಜೀವನ, ಎಲ್ಲಿ ಪೋದೆ ನೀಲ ವೇಣಿ. ಎಲ್ಲಿ ಪೋದೆ ನೀಲವೇಣಿ,
ಜಾನಕಿ ಸುರುಚಿರವಾಣಿ ಬಾ ಬಾಬಾ ಕಲ್ಯಾಣ ಜಾನಕಿ ಸುರುಚಿರವಾಣಿ ಬಾ ಕಲ್ಯಾಣಿ ಸುರುಚಿರವಾಣಿ ಬಾ ಕಲ್ಯಾಣಿ ದೀನನಾದೆ ದೀನನಾದೆ ನಾ ದೀನನಾದೆ ದಯೆ ತೋರುಕ ಮನಸ್ಸಿನ ಮಾತೆ ಶ್ರೀಮನಿತೆ ಸೀತೆ ಸೀತಾ 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 ಜಾನಕಿ ಪ್ರಾಣನಾಯಕಿ ಮರೆವೆನೆ ತರುಣಿ ಹೇ ವೈದೇಹಿ ಪ್ರಾಣನಾಯಕಿ ಮರೆವೆನೆ ತರುಣಿ ಕಮಲ ಗಂಧಿನಿ ಬಾರೆ ತರುಣಿ ಕಮಲ ಗಂಧಿನಿ ಬಾರೆ ತರುಣಿ ಫಲವಾದರೆ ಸೌಖ್ಯ ಸಾರೆ ಫಲವಾದರೆ ಸೌಖ್ಯ ಸಾರೆ ಮುದವನು ಬೀರೆ ಇಳುಯಾಕ ಮುದವನು ಬೀರೆ ದಿವ್ಯಾಕಾರೆ ಮುದವನು ಬೀರೆ ದಿವ್ಯಾಕಾರೆ ದಿನನಾದೆ ನಾ ದಿನನಾದೆ ದಯೆ ತೋರುಕ ಮನಸ್ಸಿನ ಮಾತೆ ಶ್ರೀವನಿತೆ ಸೀತೆ ಸೀತಾ 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 ಜಾನಕಿ ವಾಲಿಯ ವಧೆಯಾಗಿ ವರ್ಷಕಾಲವಾದರು ಸುಗ್ರೀವರಾಜನು ಮಾಡಿದ ವಾಗ್ದಾನವನ್ನು ಮರೆತಿದ್ದಿದೆ. ಸಹೋದರ ಅಣ್ಣ, ಹೀಗೆ ಬಾ, ನೀನೀಗಲೇ ಕಿಷ್ಕಿಂಧೆಗೆ ತೆರಳಿ ಶೀಘ್ರವಾಗಿ ಸುಗ್ರೀವರಾಜನನ್ನು ಕಂಡು ಆತನನ್ನು ಎಚ್ಚರಿಸಿ ಆತನ ಸೈನ್ಯವನ್ನೆಲ್ಲ ಕರೆದುಕೊಂಡು ಬಾ. ಅಲ್ಲಿ ಯಾವುದೇ ರೀತಿಯ ಗಲಭೆ ಗೊಂದಲಗಳಾಗುವುದು ಬೇಡ. ಆಗಲೇ ಅಣ್ಣ. ಜಾಗೃತಿಯಾಗಿ ಹೋಗಿ. ನೋಡದೆ ಮದಾಂಧತೆಯಳು ಮೀರಿ ಮೆರೆಯುತ್ತಲಿರುವ ಬಾಡಿದು
ಉಪಕಾರಗಳ ನೋಡದೆ ಮದಾಂಧತೆಯಳು ಮೀರಿ ಮೆರೆಯುತ್ತಲಿರುವ ದುರುಳಬ ನರನಂಬರದಲ್ಲಿ ಪರಿಪರಿ ವಿಧದಲ್ಲಿ ಶಿಕ್ಷಿಪ ಹೋಗುವೆ ನಾಂ ಜವದೊಳ ಗ್ರಜ ಈಗಲೇ ಸುಗ್ರೀವ ನಡೆಗೆ ಹೋಗುವೆ ನಾ ಚಂಡ ಕಿರಣಾತ್ಮಜನ ಕಂಡು ನಿಜವನ್ನು ತಿಳಿದು ಚಂಡ ಕಿರಣಾತ್ಮಜನ ಕಂಡು ನಿಜವನ್ನು ತಿಳಿದು ಹುಂಡುತನವನ್ನು ಬಿಡಿಸಿ ಚಂಡಕೋ ದಂಡದಿನ್ ಖಂಡಿಸಿ ಪರಿಪರಿ ವಿಧದಲ್ಲಿ ಶಿಕ್ಷಿತ ಹೋಗುವೆನ್ನ ಜವದೊಳ ಗ್ರಜ ಈಗಲೇ ಸುಗ್ರೀವ ನಡೆಗೆ ಹೋಗುವೆನ ಸುಡುವೆ ಕಿಷ್ಕಿಂದೆಯನು ನಂ ಪಡ ಕಪಿಕುಲವನ್ನೆಲ್ಲ ಕಡಿದು ಪಡವಿಯೊಳಗಿಡುವೆ ಕೆಡುಗ ಸುಗ್ರೀವ ಹದಮನ ಬಳಸಿಳಿದು ಕೋಪಾಗ್ನಿಗೆ ಆಹುತಿಯಂ ಕೊಡುವೆ ಪ್ರಭು ಲಕ್ಷ್ಮಣ ಸ್ವಾಮಿ ನಮಸ್ಕರಿಸುತ್ತೇನೆ. ಅಂಗದ ಕುಮಾರ, ನಿಮ್ಮ ಚಿಕ್ಕಪ್ಪನಾದ ಸುಗ್ರೀವರಾಜನಲ್ಲಿ ಪ್ರಭು ಬೇಗ ಆತನನ್ನು ಕರೆದುಕೊಂಡು ಬಾ. ಮಳೆಗಾಲವಾದ್ದರಿಂದ ಚೆದಿರು ಹೋದ ಕಪಿಸೆಯನ್ನು ಒಟ್ಟುಗೂಡಿಸಲು ಹೋಗಿದ್ದಾರೆ, ಇನ್ನೇನು ಬರುವರು. ಆಗಬಹುದು. ಅಂಬೋರುಗಾಕ್ಷಿ ಸೀತೆಯನ್ನು ಕಾಂಬೇನೆ ಪರಿಹ ಅಂಬೋರುಗಾಕ್ಷಿ ಸೀತೆಯನ್ನು ಕಾಂಬೇನೆ ಪರಿಹ ಅಂಬೋರುಗಾಕ್ಷಿ ಸೀತೆಯನ್ನು ಕಾಂಬೇನೆ ಪರಿಹ ಬೆಂಬಿಡದೆ ನಂಬಿ ಬಂದೆ ಬೆಂಬಿಡದೆ ನಂಬಿ ಬಂದೆ ಬೆಂಬಿಡದೆ ನಂಬಿ ಬಂದೆ ಬೆಂಬಿಡದೆ ನಂಬಿ ಬಂದೆ ಬಿಡರೆ ನಂಬಿ ಬಂದೆ ಬೊಂಬರಾನಿ ಕೂರಂಬ ಭಗಿಯ ಬೊಂಬರಾನಿ ಕೂರಂಬ ಭಗಿಯ ಅಂಬೋರುಗಾಕ್ಷಿ ಸೀತೆಯ ತಾಂಬೆ ಪರಿಹ ಸೀತಾ ನಡೆಮುಡಿ ಜಗನದೊಳಾಡುತ್ತೆ ನಡೆಮುಡಿ ಜಗನದೊಳಾಡುತ್ತೆ ಬಡ ನಡುವಿನಿಂದಾರೆ ಮಾರನ ತಾಪಗೆ ಯುಗಳ
ಬಾಲೆಂದು ಬಾಲೆ ಬಾಲೆ ಜಾನಕಿ ನೀಲ ಕುಂತಲೆ ಬಾಲೆಂದು ಬಾಲೆ ಜಾನಕಿ ನೀಲ ಕುಂತಲೆ ಭೂಲಲನೆ ಪಾಲೆ ನಿನ್ನ ಭೂಲಲನೆ ಪಾಲೆ ನಿನ್ನ ಭೂಲಲನೆ ಪಾಲೆ ನಿನ್ನ ಲೀಲೆಯ ಅವಲೋಕಿತೇನೆ ಲೀಲೆಯ ಅವಲೋಕಿತೇನೆ ಅಂಬೋರುಧಾಕ್ಷಿ ಸೀತೆಯನ್ನು ಕಾಂಬೇನೆ ಪರಿಹಾ ಸುಗ್ರೀವರಾಜನ್ನು ಕಾಣಲು ಹೋದ ಲಕ್ಷ್ಮಣನು ಅಲ್ಲಿ ಏನು ಗಲಭೆ ಮಾಡಿರುವನು ಕಾಣೆನಲ್ಲ. ಓ ಏನು ಲಕ್ಷ್ಮಣ, ನಿನಗೆ ಮಂಗಳವಾಗ. ಅಣ್ಣ, ಸುಗ್ರೀವರಾಜನನ್ನು ಕಂಡೆಯ? ಕಂಡೇನು ಅಣ್ಣ. ಅಂಗದನ ಸಹಿತ ಸುಗ್ರೀವರಾಜನು ಕಪಿವೀರರ ಸಮೇತ ಇತ್ತಲೇ ಬರುತ್ತಿರುವರು. ಪ್ರಭು ರಾಮಚಂದ್ರ, ನಮಸ್ಕರಿಸುವೆವು. ಅಂಗದ, ನಿನಗೆ ಮಂಗಳವಾಗ. ದೇವ, ನಮ್ಮನ್ನು ಕ್ಷಮಿಸು ದೇವ. ಸುಗ್ರೀವರಾಜ, ನಿನಗೆ ಮಂಗಳವಾಗ. ಇಷ್ಟು ತಡವಾಗಲು ಕಾರಣವೇನು? ದೇವ, ನಮ್ಮನ್ನು ಅಪರಾಧಿ ಎಂದು ನೆನೆಸಿಕೊಡದು. ಚದುರಿ ಹೋಗಿದ್ದ ಕಪಿನಾಯಕರನ್ನ ಕೂಡಿಸುವಲ್ಲಿ ತಡವಾಯಿತು. ಈಗಾಗಲೇ ಕಪಿವೀರರನ್ನ ಪ್ರಮುಖರನ್ನ ಉತ್ತರ ದಿಕ್ಕಿಗೆ, ಪೂರ್ವ ಪಶ್ಚಿಮ ದಿಕ್ಕಿಗೆ ಕಳಿಸಿರುವೆನು. ಆಂಜನೇಯ ಜಾಮೂರಾದೆ ಇತ್ತಲೇ ಬರುತ್ತಿರುವರು ಪ್ರಭು. ನಿಮ್ಮ ಸಚಿವ ಶ್ರೇಷ್ಠನಾದ ಆಂಜನೇಯನಲ್ಲಿ ಅದೋ ಇತ್ತಲೇ ಬರುತ್ತಿರುವರು. ಜೈ ಮನುಜಾವತಾರ ವಿನುತಾಭಿರಾಮ ಮನುಜಾವತಾರ ವಿನುತಾಭಿರಾಮ ಮನುಜಾವತಾರ ವಿನುತಾಭಿರಾಮ ಮನುಜಾವತಾರ ವಿನುತಾಭಿರಾಮ ಮನುಜಾವತಾರ ವಿನುತಾಭಿರಾಮ ಮನುಜಾವತಾರ ವಿನುತಾಭಿರಾಮ ಅನಘರಾಘವ ಅವನೀತವ ಅನಘರಾಘವ ಅವನೀತವ ತ್ರಿಪಾಹಿ ರಾಮ ಪ್ರಜೋತ್ತಮ ಸುವಾದ ಸುಧಾರ ಸುವಾದ ಸುಧಾರ ಅಭಿರಾಮ ರಾಮ 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 ರಾಮಚಂದ್ರ ಮುನಿಯಾಗಪಾಲ ಘನಯೋಗಶೀಲ ಮುನಿಯಾಗಪಾಲ ಘನಯೋಗಶೀಲ ಮುನಿಯಾಗಪಾಲ ಘನಯೋಗಶೀಲ ಮುನಿಯಾಗ ಪಾಲಘನಯೋಗ ಶೀಲ ಮುನಿಯಾಗ ಪಾಲಘನಯೋಗ ಶೀಲ ಮುನಿಯಾಗ ಪಾಲಘನಯೋಗ ಶೀಲ ಪ್ರಣೀತಾತಿ ರಾಮ ಜನಿತಾಗರ
ವಂಶದೀಪ ರಾಮ ರಾಮಚಂದ್ರ ದೀಪ ಮನುವಂಶ ಭೂಪ ಗುಣಧಾಮ ರಾಮ ಗುಣ ಭೋ ವಿಭೋವ ಗುಣಧಾಮ ರಾಮ ಗುಣ ಭೋ ವಿಭೋವ ಪರಿಪಾಹಿ ರಾಮ ರಘುತ್ತಮ ಸುಧಾದ ಸುಮಾದ ಅಭಿರಾಮ ರಾಮ 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 ರಾಮಚಂದ್ರ ರಾಮಚಂದ್ರ ನಿಮಗೆ ವಂದಿಸುವೆ. ಆಂಜನೇಯ, ನಿನಗೆ ಮಂಗಳವಾದ. ಸುಗ್ರೀವ ರಾಜ, ದೇವ ಇನ್ನು ತಡವೇಕೆ? ಸೀತಾನ್ವೇಷಣೆ ಕಾರ್ಯಕ್ಕೆ ಸಿದ್ಧತೆಗಳಾಗಲಿ. ಆಗಬಹುದು ದೇವ. ಆಂಜನೇಯ, ಒಡೆಯ ಈ ಸೀತಾನ್ವೇಷಣೆ ಕಾರ್ಯವು ನಿನ್ನಿಂದ ಸಾಧ್ಯವಾಗಬಹುದೇ? ಪ್ರಭು, ಅಖಿಲಾಂಡ ಕೋಟಿ ಬ್ರಹ್ಮಾಂಡದೀಶನಾದ ನಿನಗೆ ಅಸಾಧ್ಯವಾದುದು ಯಾವುದಿದೆ? ನೆಪ ಮಾತ್ರಕ್ಕೆ ನನ್ನನ್ನು ನೇಮಿಸಿರುವಷ್ಟೇ. ಶ್ರೀರಾಮನೆ ನಿನ್ನಯ ಕರುಣಾರಸ ವಿಲಸತ್ಕಟಾಕ್ಷಂ ಅದೊಂದಿರೆ ಕ್ಷಣದೋಳ್ ಆ ರಾವಣನಂ ಸದಬಂದು ಆರ್ಯಯ ಜಯಕ ಜಯ ಕುಶಲ ವಾರ್ತೆಯಂ ಕಂಡು ಬರುವೆನೋ ರಾಮಚಂದ್ರ ರಾಮ ರಾಮ ರಾಮಚಂದ್ರ ಆಂಜನೇಯ, ನೀನಂತಹ ನಿಮ್ಮ ಆಶೀರ್ವಾದ ಹೊಂದಿದ್ದರೆ ಸಾಕು. ಈ ಕ್ಷಣ ಮಾತ್ರದಲ್ಲೇ ನಾನು ಸೀತಾನ್ವೇಷಣೆ ಕಾರ್ಯವನ್ನು ಕೈಗೊಳ್ಳೋನು. ನನ್ನನ್ನು ಆಶೀರ್ವಾದಿಸಿ ಕಳಿಸಿಕೊಡಿ. ಆಂಜನೇಯ, ನೀನು ಯುವರಾಜನಾದ ಅಂಗದ ಜಾಂಬೂರಾಜು ಹೋಗಿ ದಕ್ಷಿಣದ ಸಮುದ್ರವಾಗಿ ಹೊರಡು. ಆಗಬಹುದು, ಅಲ್ಲಿ ವಿಂಧ್ಯ ಪರ್ವತ ಗೋದಾವರಿ ದೀಪಾಂತಿಗಳು ಆಗಬಹುದು. ದಕ್ಷಿಣ ಸಮುದ್ರವನ್ನು ಸೇರು. ಅಲ್ಲಿ ಅಂಗಾರಿಕೆ ಎಂಬ ರಾಕ್ಷಸಿಗಳು ಆಗಬಹುದು. ಹೆದರದೆ ಮುಂದೆ ಹೋಗು. ಇನ್ನೂ ಮುಂದೆ ಹೋಗಿ ಆಗಬಹುದು. ಪಿತೃಲೋಕ ಸಿಗುವುದು. ಆಗಬಹುದು. ಅಲ್ಲಿಯೂ ಚೆನ್ನಾಗಿ ಹುಡುಕು. ಆಗಬಹುದು, ಅಲ್ಲಿಂದ ಮಾತ್ರ ಮುಂದೆ ಹೋಗಬೇಡ. ಆಗಬಹುದು. ಅಲ್ಲಿಂದ ಮುಂದೆ ಯಾಕೆ ಹೋಗಬೇಡವೆಂದರೆ ಅಲ್ಲಿಂದ ಸೂರ್ಯ ರಶ್ಮಿ ಇರುವುದಿಲ್ಲ. ಎಲ್ಲಿಯಾದರೂ ಚೆನ್ನಾಗಿ ಹುಡುಕಿ ಸೀತಾಮಾತೆಯವರ ಕುಶಲವಾರ್ತೆಯನ್ನು ತರಬೇಕು. ಇಲ್ಲದಿದ್ದರೆ ಸಚಿವ ಶಾಸನ ನಿನಗೆ ಹೇಳಬೇಕೇನಿದೆ. ಆಗಬಹುದು ಒಡೆಯ. ಲಕ್ಷ್ಮಣ ಸ್ವಾಮಿಯವರೇ, ಶ್ರೀರಾಮಾನುಗ್ರಹದಿಂದ ಸೀತಾಮಾತೆಯವರ ದರ್ಶನವಾದಲ್ಲಿ ನಿಮ್ಮ ಬಗ್ಗೆ ಏನೆಂದು ವಿಜ್ಞಾಪಿಸಲಿ? ಮಾತೆಯವರಿಗೆ ಲಕ್ಷ್ಮಣನ ಅನಂತ ಕೋಟಿ ನಮಸ್ಕಾರಗಳನ್ನು ತಿಳಿಸು ಮಾರು. ಒಡೆಯ ಸುಗ್ರೀವರಾಜ, ನಿಮ್ಮ ಪರವಾಗಿ ಆಂಜನೇಯ, ನಮ್ಮ ನಮಸ್ಕಾರಗಳನ್ನು ತಿಳಿಸಿಬಿಡು. ಒಡೆಯ ಆಂಜನೇಯ, ಒಡೆಯ ಸೀತೆಯನ್ನು ಕಂಡಾಗ ಆಗಲಿ ಅವಳಿಗೆ ಒಡೆಯ. ಮುದ್ರಿಕೆಯನ್ನು ಹಾಕಿದ್ಯಾ? ನಿನ್ನ ಮೇಲೆ ನಂಬಿಕೆ ಬರುವುದು. ನಿನ್ನ ಕಾರ್ಯವು ಮಂಗಳವಾಗಿ ಹೋಗಿ ಬಾ. ಆಗಬಹುದು ಒಡೆಯ. ಎಲ್ಲರೂ ಕೇಳಿರಿ, ಎಲ್ಲರೂ ಕೇಳಿರಿ. ಸೀತಾನ್ವೇಷಣೆಯ ಕಾರ್ಯವನ್ನು ಕೈಗೊಂಡು ಸೀತಾ ಮಾತೆಯವರ ದರ್ಶನವಾಗುವವರೆಗೂ ನಾನು ಆಹಾರಾದಿಗಳನ್ನು ಸೇವಿಸುವುದಿಲ್ಲ. ಇದಕ್ಕೆ ಶ್ರೀರಾಮಚಂದ್ರನ ಪಾದ ಕಮಲಗಳೇ ಸಾಕ್ಷಿ. ಜೈ ಜೈ ರಘುವೀರ ಸಮರ್ಥ. ಶ್ರೀರಾಮ ಪರಂಧಾಮ ರಘುರಾಮ ಪರಂಧಾಮ ಶ್ರೀರಾಮ ಪರಂಧಾಮ ಜಯ ರಾಮ ಪರಂಧಾಮ ರಘುರಾಮ ರಾಮ ವಂಶ ಸೋಮ ರಘುರಾಮ ರಾಮ ವಂಶ ಸೋಮ
ಪೂರ್ಣ ಕಾಮ ಶ್ರೀರಾಮ ಪರಂಧಾಮ ರಘುರಾಮ ಪರಂಧಾಮ ಸಾಕೇತ ಪುರಾದಿತ ರಾಮ ಕಾರುಣ್ಯಶೀಲ ಗುಣಧಾಮ ಸಾಕೇತ ಪುರಾದಿತ ರಾಮ ಕಾರುಣ್ಯ ಪೂರ್ಣ ಗುಣಧಾಮ ಕಮನೀಯ ವದನ ಅರವಿಂದ ನಯನ ಕಮನೀಯ ವದನ ಅರವಿಂದ ನಯನ ಜೈ ಶೃಂಗಾರ ಮೋಹನ ರಾಮ ಜಯ ಶೃಂಗಾರ ಮೋಹನ ರಾಮ ಶ್ರೀರಾಮ ಪರಂಧಾಮ ಜಯ ರಾಮ ಪರಂಧಾಮ ಜಯ ಜಯ ರಾಮ ಜಾನಕಿ ಜಯ ಜಯ ರಾಮ ಜಾನಕಿ ಜಯ ಜಯ ರಾಮ ಜಾನಕಿ ಜಯ ಜಯ ರಾಮ ಜಯ ಜಯ ರಾಮ ಜಯ ಜಯ ರಾಮ. ಅಂಗದ ಕುಮಾರ, ಆಂಜನೇಯ, ನಮ್ಮ ಕಪಿವೀರರಲ್ಲಿ ಈ ಸಮುದ್ರವನ್ನು ಹಾರುವವರು ಯಾರಿರುವರು ವಿಚಾರಿಸಿ ನೋಡು. ಹಾಗೆ ಆಗಲಿ ಆಂಜನೇಯ. ನಳ, ನೀಲ, ಗವಯುಗ, ವಕ್ಷರ ಎಲ್ಲಾನು ಕೇಳಿದೆವು. ಅವರಿಂದ ಯಾರಿಂದಲೂ ಸಾಧ್ಯವಿಲ್ಲ. ತಾತ ಜಾಂಬವಂತರೇ, ಈ ಸಮುದ್ರವನ್ನು ಎಷ್ಟು ಪರಿಯೋಜನೆಯನ್ನು ಆರಬಲ್ಲರಿ? ಅಂಗದ ಕುಮಾರ, ನಾನು ಯೌವನದಲ್ಲಿ ಇದ್ದಾಗ 100 ಯೋಜನೆಗಳಿಗಿಂತಲೂ ಹೆಚ್ಚಿಗೆ ಹಾರುತ್ತಿದ್ದೆ. ಆದರೆ ಈಗ ನಾನು 90 ವಿಸ್ತೀರ್ಣವನ್ನು ಮಾತ್ರ ಹಾರಬಲ್ಲೆನು ಅಂಗದ ಕುಮಾರ. ಹಾಗಾದರೆ ನಿಮ್ಮಿಂದಲೂ ಈ ಕಾರ್ಯ ಸಾಧ್ಯನೇ ಇಲ್ಲ ಅಂಗದ ಕುಮಾರ. ಆದರೆ ನೀನು ಎಷ್ಟು ಯೋಜನೆ ಹಾರಬಲ್ಲೆ ಅದನ್ನು ನನಗೆ ತಿಳಿಸು. ತಾತ, ನನ್ನನ್ನೇ ಪರೀಕ್ಷಿಸುತ್ತಿರುವರೆ ಈ ಸಪ್ತ ಸಮುದ್ರ ಸಾಗರವನ್ನೇ ಆರಬಹುದಾಯಿತು. ಆದರೆ ಹಿಂದಕ್ಕೆ ಬರಲು ನನ್ನಿಂದಲೂ ಸಾಧ್ಯವಿಲ್ಲ ತಾತ. ಆಗಲಿ ಅಂಗದ ಕುಮಾರ. ಮಾರುತ ಸಂಜಾತ ತಾತ, ಆಂಜನೇಯ, ನೀನೇ ಸಮರ್ಥನು. ಆಂಜನೇಯ, ಯಾರಿಂದಲೂ ಸಾಧ್ಯ ಇಲ್ಲ. ಕಾಮವನ್ನು ಗ್ರಹಿಯಾದ ಆಂಜನೇಯನಿಂದಲೇ ಸಾಧ್ಯ. ಓ, ಕಪಿವೀರರೇ, ಹೋಗೋಣ. ನನ್ನ ಶಾಪ ವಿಮೋಚನೆಯಾಗಿ ನನಗೆ ನನ್ನ ಪರಾಕ್ರಮದ ಅರಿವಾಗಿರುವುದು. ನೀವು ಚಿಂತಿಸದಿರಿ. ನಾನು ಶ್ರೀರಾಮಚಂದ್ರ ಆಶೀರ್ವಾದದಿಂದ ಶತ ಯೋಜನೆಗಳ ವಿಸ್ತೀರ್ಣವನ್ನು ಒಂದೇ ನಗದಕ್ಕೆ ಹಾರಿ ಸೀತಾ ಮಾತೆಯವರ ಕುಶಲವಾರ್ತೆಯನ್ನು ತರುವನು. ಅಲ್ಲಿವರೆಗೂ ನೀವು ರಾಮ ಧ್ಯಾನ ಮಾಡುತ್ತಾ ಇಲ್ಲೇ ಇರಿ. ಎಲ್ಲ ಬಂದು ಹತ್ತ ಬರುವುದು. ಹಾಗೆ ಆಗ ಆಂಜನೇಯ. ಲಂಘಿಪೇನಿ ವಾದ್ಯ ಲಂಘಿಪೇನಿ ವಾದ್ಯ ವರದಿಂದುರೆ ಹರುಷವಾಂತುಲರ ಲಂಘಿಪೇನಿ ವಾದ್ಯ ಲಂಘಿಸಿ ನೀರದ ಸಂಗದ ಹೊರ ಹೊತ್ತುಂಗ ಬಲದಿನ ಲಿಂಗದೆ ಹರುಷದೆ ಲಿಂಗಿಸಿ ನೀರದ ಸಂಗದ ಹೊರ ಹುತ್ತುಂಗ ಬಲದಿನ ಲಿಂಗದೆ ಲಂಘಿಪೇನಿ ವಾದ್ಯ ಬರದಿಂದುರೆ ಹರುಷವಾಂತುಲರ ಲಂಘಿಪೇನಿ ವಾದ್ಯ ಪಾವನಾತ್ಮ ರಾಧಾ ರಾಮನ ಪಾವನಾತ್ಮ ರಾಧಾ ರಾಮನ ಪಾವನಾತ್ಮನಾದ ರಾಮನ ಪಾವನಾತ್ಮನಾದ ರಾಮನ ಭಾವಾಂತರದಿಂದಿರಿಸುತ್ತಲಿ ಶ್ರೀವರ ಪದರ ಜೀವ ಸುಸ್ಥಿರ ಶ್ರೀವರ ಪದರ ಜೀವ ಸುಸ್ಥಿರ ಭಾವತಿ ನೆಲೆಯುತಲಾಕವನೇಶ ಲಂಘಿಪೇನಿ ವಾದ್ಯ ಬರದಿಂದುರೆ ಹರುಷವಾಂತುಲರ ಲಂಘಿಪೇನಿ ವಾದ್ಯ ವಾದ್ಯ ವಾದ್ಯ. ಜೈ ಜೈ ರಘುವೀರ ಸಮರ್ಥ.